ನೋಡಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು. ಅವರ ಬೇರೆ ಬೇರೆ ಹಿಂದೆ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಕೂಡ ಹೋಗಿ ಮಾತುಕತೆ ಎಲ್ಲ ಕೂಡ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಅವ್ರು ಏನು ಬೇಕಾದ್ರೂ ಪ್ರಯತ್ನ ಮಾಡಬೇಕು. ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಅವ್ರದ್ದು ಏನಿದೆ ವಾದ ಅವ್ರು ಬೇಕಾದ್ರೆ ಮಾಡ್ತೀವಿ. ನಮ್ಮ ವಾದ ನಾವು ಮಾಡ್ತೀವಿ. DPR ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಕೇಂದ್ರ ಅವ್ರನ್ನ ಸುಳ್ಳು. ಅವ್ರಿಗೆ DPR ಅಂದರೆ DPR ಹಾಕಿದ್ದೀವಿ. ಯಾರಾಗಿದೆ DPR ನಾವು ಹಾಕಿದ್ದೀವಿ. DPR ಹಾಕಿದಕ್ಕೆ ಹಿಂದೆ ಎಲ್ಲ ಬಂದಿತ್ತು. ವಿ ಆರ್ ವೆರಿ ಫರ್ಮ್. ಮೇಕೆದಾಟು ಯೋಜನೆಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ. ಕೋರ್ಟಲ್ಲೂ ಕೂಡ ನಾವು ಲೀಗಲಿ ಏನು ಫೈಟ್ ಮಾಡಬೇಕು ನಾವು ಮಾಡ್ತೀವಿ. ಸ್ಟಾಲಿನ್ ಅವರು ಒಪ್ಪಿಸಿ ಯೋಜನೆಗೆ ಮಾಡಲಿ ಅಂತ BJP ಆಗ್ರಹ ಮಾಡಿದ್ದಾರೆ ಸರ್. ನಿಮ್ಮ ಫ್ರೆಂಡ್ ತಾನೇ ಅವರು ಮಾಡಿಸಲಿ ಹೇಳ್ಬೋದು. ಅವ್ರದ್ದೇ ಆದಂಥ ಪೊಲಿಟಿಕಲ್ ಸ್ಟೇಟಸ್ ರಾಜ್ಯದ ಸ್ಟ್ಯಾಂಡಿಂಗ್ ಇದೆಲ್ಲ. ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ನಾನು ಕೈ ಹಿಡಿದು ಬರ್ಸ್ಕೊಡ್ತೀನಿ ಅಂತ. ಅವ್ರಾಗ ಬರ್ಸ್ಕೊಡೋಕ್ಕಾಗಲ್ಲ. ಅದನ್ನು ಕೇಳ್ತಾ ಇಲ್ವಲ್ಲ ನೀವು. ಅವ್ರನ್ನ ಹೋಗಿ ಒಂದೇ ದಿನಕ್ಕೆ ಕೈ ಹಿಡಿದು ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಬರ್ಸ್ಕೊಡೋಕ್ಕಾಗಲ್ಲ? ನನಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ. ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದು ನಿಮ್ಗೆ ಅನುಕೂಲ, ನಮಗಿನ್ನ ಜಾಸ್ತಿ ನಿಮ್ಗೆ ಅನುಕೂಲ. ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತಡೆಯೋಕ್ಕೋಸ್ಕರ ಈ ಯೋಜನೆ ಇದೆ. ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ. ಮತ್ತು ಆಂಧ್ರ ಕೂಡ ನನಗೆಲ್ಲ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೆ. ಅವರು ಡೇಟ್ ಕೊಟ್ಟ ತಕ್ಷಣ ಹೋಗ್ತೀನಿ. ನಿಮ್ಮ ಹೇಳಿಕೆ ವಿರುದ್ಧ BJP ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ. ಏನು ಹೇಳಿ? ಸಂವಿಧಾನ ಯಾರು ನನಗೇನು ತಲೆಕೆಟ್ಟಿದೆಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ, ಯಾರು TV 18 ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ BJP ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನು ಅವರು BJP ಅವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬೋದು. ಅವರು ಒಪ್ಕೋತಾರ ಇದನ್ನು? ತಗ್ಸ್ ನೋಡಲಿ ಅದನ್ನು. ಎಲ್ಲಿ ಹೇಳಿದ್ದೀನಿ ನಾನು? ಹೋದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರಬೇಕು. ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಅದಕ್ಕೆ ಮಾಡ್ತಾರೆ. ನಾನು ಸುದ್ದಿ ಎತ್ತಲಿಲ್ಲ ಅಂದರೆ, ಡೆಲ್ಲಿಯಲ್ಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಪಾಪ ಅದಕ್ಕೆ ಅವ್ರು ಮಾಡ್ತಾರೆ. ಮಾಡಲಿ ಬಿಡಿ. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಕಬ್ಬು ಆಟ ನಾನು ಕಾಯ್ಕೊಂಡಿದ್ದೆ ಕಬ್ಬು ಆಟ ನೋಡೋಣ ಅಂತ. ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇರ್ತಾನೆ ಕಪ್ಪುದಾಗಿ. ಬಾವುಟ ಅಂತೂ ಕಾಣಲಿಲ್ಲ. ಸುಳ್ಳು ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಇವತ್ತು I am telling to all my friends, media friends and political friends, please watch the entire intro, what I have spoken on that day. From starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ನನಗೆ ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾನೇನು ಸಂವಿಧಾನ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಿರೋದು. ಸುಮ್ಮನೆ ಈಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನು ದಡ್ರ? ನಮ್ಮ ಲೀಡರ್ಸು ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜಾನ ಸುಳ್ಳ ಅಂತೆಲ್ಲ ತೆಗೆದು ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ.